ಜಗನ್ನಾಥರಾವ್. ಯಾವರು? ನಮ್ಮದು ಮೂಲತಃ ಅರಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಹೇಳಿ, ಏನು ಸಮಸ್ಯೆ ನಿಮ್ಗೆ? ಸಮಸ್ಯೆ ನಮಗೆ 94-95ರಲ್ಲಿ ಆಶ್ರಯ ಸಮಿತಿಯಿಂದ ಒಂದು ಸೈಟ್ ಅಲಾಟ್ಮೆಂಟ್ ಆಗಿತ್ತು. 96ರಲ್ಲಿ ನಾನು ಮನೆ ಕಟ್ಟಿದೆ, ಮಂಗಳೂರು ಹೆಂಚಿನ ಮನೆ ಕಟ್ಟಿದೆ. ಅದನ್ನು ನಂಗೆ ಭಾಳ ತೊಂದರೆ ಇದೆ ಅಂತೇಳಿ ನಮ್ಮ ಅಣ್ಣನ ಜವಾಬ್ದಾರಿ ಕೊಟ್ಟು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಉದರ ಪೋಷಣೆಗಾಗಿ ಹೊರಗಡೆ ಹೋಗಿದ್ದು ಸುಮಾರು ವರ್ಷಗಳ ಕಾಲ. ನಮ್ಮ ಅಣ್ಣ ಏನು ಮಾಡಿದ್ದಾರೆ, ನನಗೆ ಅರಿವಿಲ್ಲದೆ ಬೇರೆಯವರಿಗೆ ಮನೆನ ಮಾರಿದ್ದಾನೆ ಅಂತೇಳಿ ರೂಮರ್ ಬಂತು. ನಾವು ಗ್ರಾಮ ಪಂಚಾಯತಿಲಿ ಹೋಗಿ ವಿಚಾರ ಮಾಡಿದಾಗ ಬೇರೆಯವ್ರ ಹೆಸರಲ್ಲಿ ಅನಧಿಕೃತವಾಗಿ ಖಾತೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ. ನಾನು ಕುಂದುಕೊರತೆಗಳ ವಿಭಾಗಕ್ಕೆ ಹಾಕಿದ್ದೆ. ಅವರು ಕೂಡ ಗಣನಾಯಕವಾಗಿ ತೀರ್ಮಾನ ತಗೊಳ್ಳಿ ಅಂತೇಳಿ ನಮಗೊಂದು ನೋಟಿಸ್ ಜಾರಿ ಮಾಡಿದ್ರು. ಹಾಗೆ ನಾವೇನು ಮಾಡಿದ್ವು, ಒಬ್ಬರು ಲಾಯರ್ ವಿಪಾಕ್ಷ ಅಂತೇಳಿ ಅವ್ರಿಗೆ ಭೇಟಿ ಮಾಡಿ ಅವ್ರ ಮುಖಾಂತರ ತಾಲೂಕ್ ಪಂಚಾಯತಿ ಇಒ ಕೋರ್ಟಿಗೆ ಹಾಕಿದ್ವಿ. ಒಂದು ಹಿಯರಿಂಗ್ ಕರೆದ್ರು, ಬಟ್ ಅಲ್ಲಿ ಸಮಸ್ಯೆ ಆಗಿರೋದ್ರಿಂದ ಯಾವುದೇ ರೀತಿ ನಮಗೆ ಸ್ಪಂದನೆ ಮಾಡಿಲ್ಲ. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್ಕಾರ ಅಲಾಟ್ಮೆಂಟ್ ಯಾರ ಹೆಸರಿಗೆ ಮಾಡಿರೋದು? ಜಗನ್ನಾಥರಾವ್ ನನ್ನ ಹೆಸರಿಗೆ ಮಾಡಿರೋದು. ಯಾರು? ನೀವೇನಾ? ನಾನೇನೆ. ನನ್ನ ಹೆಸರಿಗೆ ಅಲಾಟ್ಮೆಂಟ್ ಮಾಡಿರೋದು 1994-95ನೇ ಸಾಲಲ್ಲಿ. ಗ್ರಾಮ ಪಂಚಾಯತಿನಲ್ಲಿ ನೀವು ಕೇಳಿದ್ರೆ ಏನ್ ಹೇಳ್ತಾರೆ? ಗ್ರಾಮ ಪಂಚಾಯತಿ ನಾವು ಯಾವಾಗೋದು ನಮಗೆ ಅವಕಾಶ ಮಾಡಿಕೊಡ್ತಿಲ್ವ. ಕಾರಣ ಏನಂದ್ರೆ, ಈಗ ಅನಧಿಕೃತ ಖಾತೆ ಆಗಿದೆಯಲ್ಲ, ಶಿವಮ್ಮ ಅನ್ನೋರ ಹೆಸರು, ಅವರ ಗಂಡನ ತಮ್ಮ ಚಂದ್ರು ಅನ್ನೋರು ಅಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವರ ಅತ್ತಿಗೆ ಹೆಸರಲ್ಲಿ ಅನಧಿಕೃತ ಖಾತೆ ಮಾಡಿ ಅವರು ವಾಸವಾಗಿದ್ದಾರೆ. ಸೆಕ್ರೆಟರಿ ಹೆಸರೇನು? ಅವರು ಚಂದ್ರಪ್ಪ ಅಂತ ಹೇಳಿ. ಎಲ್ಲಿದ್ದಾರೆ ಅವ್ರೀಗ? ಅವ್ರ ಊರಲ್ಲೇ ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅವ್ರು ಈಗ ರಿಟೈರ್ಡ್ ಆಗಿದ್ದಾರೆ? ಹೌದು. ಅವರ ಅಧಿಕಾರ ಟೈಮಲ್ಲೇ ಇದಾಗಿರೋದು? ಹೌದು, ಅವ್ರ ಅಧಿಕಾರ ಟೈಮಲ್ಲಿ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ನಾವು ಹೊರಗಡೆ ಇದ್ದು ಆ ಟೈಮಲ್ಲಿ ಆಗಿದೆ. ಸರಿ, ಇದು ನೀವು ಸರ್ಕಾರ ಕೊಟ್ಟಿರೋದು 15 ವರ್ಷ ಇದ್ದಾಗ ಅವ್ರು ಹೆಂಗೆ ಇದನ್ನ ಖಾತೆ ಮಾಡ್ಕೊಂಡ್ರು? ನಾವು ಅದೇ ಒಂದು ಅಣ್ಣನ ಗ್ಯಾರಂಟಿ ಮೇಲೆ ಅಣ್ಣನ ಜವಾಬ್ದಾರಿ ಕೊಟ್ಟು ನಾವು ಹೋಗಿದ್ದು. ಅಣ್ಣನ ನಮಗಿಲ್ಲಿ ಮೂಲ ಮೋಸ ಮಾಡಿರೋದು. ಮಣ್ಣನ ಹೆಸರು? ನಾಗರಾಜ್ ರಾವ್ ಅಂತ ಹೇಳಿ, ಸನ್ನಾಥ್ ಮೈಲಾರರಾವ್, ದೊಡ್ಡವ್ರವ್ರು. ಅವ್ರ ಜೊತೆ ಮಾತಾಡಿದ್ದೀರಾ ನೀವು? ಅವ್ರ ಜೊತೆ ಸಾಕಷ್ಟು ಜೊತೆ ಮಾತಾಡಿದ್ರೆ ಅವ್ರು ನಂಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ನನ್ನ ತಿರಸ್ಕಾರ ಮಾಡಿಬಿಟ್ರು. ಸುಮಾರು ವರ್ಷಗಳ ಕಾಲ ಮಾತಾಡಿರ್ಲಿಲ್ಲ. ಬೇರೆ ಕಡೆಯಿಂದ ಪಂಚಾಯತಿ ಮೂಲಕ ಮಾತಾಡಕ್ಕೆ ಹೋದ್ರು. ಮಂಜೂರಾಗಿರೋ ದಾಖಲೆಗಳೆಲ್ಲ ಇದಾವ ನಿಮ್ಮ ಹತ್ರ? ನನ್ನ ಹತ್ರ ಎಲ್ಲದೂ ಇದೆ ಸರ್. ನನ್ನ ಹೆಸರಲ್ಲಿ ಇವತ್ತು ಕರೆಂಟ್ ಬಿಲ್ ಚಾಲ್ತಿಯಲ್ಲಿದೆ. ಇವತ್ತಿಗೂ ಚಾಲ್ತಿಯಲ್ಲಿದೆ. ಹೋದ ತಿಂಗಳು ಕರೆಂಟ್ ಬಿಲ್ ನಾನೇ ಕಟ್ಟಿದ್ದೇನೆ. ಹೌದು, ಖಂಡಿತವಾಗಿಯೂ ಕರೆಂಟ್ ಬಿಲ್ ನೀವೇ ಕಟ್ತಾ ಇದೀರಾ? ಹೌದು. ಈಗ ಇವ್ರು ಖಾತೆ ಮಾಡಿರೋದಕ್ಕೆ ಏನಾದ್ರು ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಾ? ನಾನೀಗ ಗ್ರಾಮ ಪಂಚಾಯತಿಯಿಂದ ಒಂದು ಅಸೈನ್ಮೆಂಟ್ ತಗೊಂಡ್ಬಂದಿದ್ದೇನೆ. ಅದನ್ನ ಇಲ್ಲಿದೆ ನೋಡಿ ಸರ್. ಅದನ್ನ ತಿದ್ದುಪಡಿ ಮಾಡಿದ್ದಾರೆ. ರೌಂಡ್ ಅಪ್ ಆಗ್ಬಿಟ್ಟು ಜಗನ್ನಾಥರಾವ್ ಸನ್ನಾಥ್ ಮೈಲಾರರಾವ್ ಅನ್ನೋದು ರೌಂಡ್ ಅಪ್ ಮಾಡಿ ಅದ್ರ ಕೆಳಗಡೆ ಶಿವಮ್ಮ ವೈಪ ಬ್ರಾಹ್ಮಣ ಅಂತ ಹಾಕೊಂಡು ಅನಧಿಕೃತ ಖಾತೆ ಮಾಡ್ಕೊಂಡಿದ್ದಾರೆ. ಯಾವುದೇ ದಾಖಲೆಗಳಿಗೂ ನಾನು ಕೊಟ್ಟಿಲ್ಲ, ಅವರಿಗೆ ಯಾವ ದಾಖಲೆಗಳು ಕೊಟ್ಟಿಲ್ಲ. ಅಣ್ಣ ಏನ್ ಮಾಡಿದರೆ, ನಾನು ಬರ್ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಪೇಪರ್ ರೆಡಿ ಮಾಡ್ಕೊಂಡು, ಒಂದು ನನ್ನ ಸಮಕ್ಷಮ ಯಾವುದೂ ಆಗಿಲ್ಲ, ಅವರೇ ರೆಡಿ ಮಾಡ್ಕೊಂಡು ಅವರೇ ರುಜು ಹಾಕೊಂಡು ಅವರಿಗೆ ಕೊಟ್ಬಿಟ್ಟು ಅವ್ರ ಹೆಸರು ಇದು ಮಾಡಿದ್ದಾರೆ. ನೇರ ಮಾತುಕತೆ ಇಲ್ಲ. ನಿಮ್ಮ ಆರೋಪ ಇದು ಕಾನೂನು ಬಾಹಿರವಾಗಿ ಆಗಿದೆ? ಇಲ್ಲ. ಹೌದು, ಖಂಡಿತ. ನನಗೆ ಮೋಸ ಆಗಿರೋದು 100ಕ್ಕೂ 100 ಸತ್ಯ. ಸಾವಿರದ 1996ರಲ್ಲಿ ನಾನು ಅರ್ಲೆಗಚ್ಚಿನ ಮನೆ ಅಂತ ಹೇಳ್ತೀವಿ, ಅಂದ್ರೆ ಮಣ್ಣಿನ ಮನೆ ಕಟ್ಟೋದಕ್ಕೆ ನಾನು ಬಹಳ ಕಷ್ಟಪಟ್ಟಿದ್ದೀನಿ. ನಾನು ನನ್ನ ಹೆಂಡತಿ ಮಣ್ಣೊತ್ತು ಕಟ್ಟಿರ್ತಕ್ಕಂಥ ಮನೆ ಇದು. ಅನ್ಯಾಯ ನಮ್ಮ ಮಣ್ಣನ್ನು ಮೋಸ ಮಾಡಿದ್ದಾರೆ. ನನಗೆ ಹೇಳೋಕೆ ಜಾಗನೂ ಇಲ್ಲ. ತುಂಬಾ ಅನ್ಯಾಯವಾಗಿದೆ. ಹೇಳಿದ್ರೆ ನ್ಯಾಯ ಕೊಟ್ಟಿಲ್ಲ. ಅವ್ರ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ನನಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ದಯಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡಿ. ಇದು ಅನ್ಯಾಯ ನನಗೆ ಸರಿಪಡಿಸ್ಕೊಟ್ರೆ ನನಗೆ ಓಕೆ, ಇಲ್ಲ ಅಂದ್ರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಗ್ರಾಮ ಪಂಚಾಯತಿಗೆ ಹೋಗಿ PD ವಿಚಾರ ಮಾಡಿ ಕಂದಾಯ ಕಟ್ಟಬೇಕು ಅಂತ ಹೋದಾಗ ಇದು ಅನಧಿಕೃತ ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ನಾನು ತಕ್ಷಣವೇ ಇದನ್ನು ಕುಂದುಕೊರತೆಗಳ ವಿಭಾಗಕ್ಕೆ ಹಾಕಿದೆ. ಅಲ್ಲಿ ಅವ್ರು ಪರಿಶೀಲನೆ ಮಾಡಿ ನನಗೆ ಅಲ್ಲಿಂದ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳಿದ್ರು. ನಾವು ಮತ್ತೆ ಅಲ್ಲಿಂದ ಏನ್ ಮಾಡುದು, ಸೀದಾ ತಾಲೂಕು ಯುವ ಪಂಚಾಯತಿಗೆ ಬಂದಿದ್ವಿ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಮಾಧ್ಯಮದವರಲ್ಲಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ದಯಮಾಡಿ ನನಗೊಂದು ನ್ಯಾಯ ದೊರಕಿಸ್ಕೊಡಿ. ನನಗೆ ಅನ್ಯಾಯ ಆಗಿದೆ, ಇರೋದು ಸೂರಿಲ್ಲ, ದಯಮಾಡಿ ಸೂರು ಮಾಡ್ಕೊಡಿ ಅಂತೇಳಿ ನಾನು ಬೇಡ್ಕೊಂತ ಇದ್ದೀನಿ.